ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ನಾನಿವತ್ತು ಎಲ್ಲಿದ್ದೀನಿ ಅಂತಂದರೆ ನೋಡಿ, ಲಾಲ್ಬಾಗ್ನ ಫ್ಲವರ್ ಶೋಗೆ ಬಂದಿದ್ದೀನಿ. ಆ್ಯಂಡ್ ಈ ಬಾರಿಯ ಥೀಮ್ ಬಂದ್ಬಿಟ್ಟು ತೇಜಸ್ವಿ ವಿಸ್ಮಯ ಅಂತ ಹೇಳಿ ಮಾಡಿದ್ದಾರೆ. ಸೊ ಹಾಗಾಗಿ ಜೊತೆಗೆ ಯಾರೂ ಸಿಗಲಿಲ್ಲ. ಆ್ಯಂಡ್ ಒಬ್ಬಳೇ ಲಾಲ್ಬಾಗ್ ಫ್ಲವರ್ ಶೋನ ನೋಡೋದಕ್ಕೆ ಬಂದಿದ್ದೀನಿ. ಬನ್ನಿ, ನೀವು ಕೂಡ ನನ್ನ ಜೊತೆಗೆ ಲಾಲ್ಬಾಗ್ ಫ್ಲವರ್ ಶೋನ ನೋಡ್ತಾ ಇದ್ದೀರಾ. ಆ್ಯಂಡ್ ಏನೆಲ್ಲ ಫ್ಲವರ್ಸ್ ಇದೆ ಈ ಬಾರಿ, ಯಾವ್ಯಾವ ಕಡೆಯಿಂದ ಫ್ಲವರ್ಸನ್ನು ತರಿಸಿದ್ದಾರೆ, ಹಾಗೆ ಏನೆಲ್ಲ ಡಿಸೈನನ್ನು ಮಾಡಿದ್ದಾರೆ, ಒಳಗಡೆ ಹೋಗ್ತಾ ನೋಡೋಣ ಬನ್ನಿ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಜನವರಿ 15ರಿಂದ 26ರವರೆಗೆ 219ನೇ ಗಣರಾಜ್ಯೋತ್ಸವದ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಲಾಲ್ಬಾಗ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನೋಡಿ, ಒಳಗಡೆ ಈ ರೀತಿ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಆಚೆ ಎಲ್ಲ ತುಂಬ ಬಿಸಿಲಿದೆ. ಇದ್ರ ಒಳಗಡೆ ಹೋಗೋದಕ್ಕೆ ತಣ್ಣಗೆ ಚೆನ್ನಾಗಿದೆ. ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ವಯಸ್ಕರಿಗೆ 80 ರೂಪಾಯಿ, ಹಾಗೆ ಮಕ್ಕಳಿಗೆ 30 ರೂಪಾಯಿನೂ ಇದೆ. ವಯಸ್ಕರಿಗೆ 80 ರೂಪಾಯಿ ಟಿಕೆಟ್ ಏನೋ ಇದೆ. ಆ್ಯಂಡ್ ಶನಿವಾರ ಭಾನುವಾರ ಸಮಯದಲ್ಲಿ 100 ರೂಪಾಯಿ ಇದೆ. ಆ್ಯಂಡ್ ಮಕ್ಕಳಿಗೆಲ್ಲ 30 ರೂಪಾಯಿ ಟಿಕೆಟ್ ಇದೆ. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಆ ಕಡೆ ಬೆಟ್ಟ ಇದೆ. ಇವಾಗ ಬೋನ್ಸಾಯಿ ಪಾರ್ಕ್ಗೆ ಬಂದಿದ್ದೀವಿ. ಸೊ ನೋಡಿ, ಇಲ್ಲಿ ಕೂಡ ಫ್ಲವರ್ಸ್ ಇದೆ. ನಾನು ಬೋನ್ಸಾಯಿ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀನಿ. ಹೋದ ಸತಿ ಏನು ಬೋನ್ಸಾಯಿ ಗಿಡಗಳನ್ನು ಇಟ್ಟಿದ್ರಲ್ವ, ಸೇಮ್ ಅದೇ ಗಿಡಗಳು ಇದೆ ಅನಿಸುತ್ತೆ, ಏನು ಚೇಂಜಸ್ ಇಲ್ಲ. ಸೊ ಇಲ್ಲೇ ನೋಡಿಕೊಂಡು ಮುಂದೆ ಹೋಗೋಣ ಬನ್ನಿ. ನಾನು ನಿಮಗೆ ಹೋದ ಸತಿ ಲಾಲ್ಬಾಗ್ ಬಂದವಾಗ ಈ ಎಲ್ಲ ಗಿಡಗಳನ್ನು ನಾನು ತೋರಿಸಿದ್ದೆ ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆಯಾ ಬೋನ್ಸಾಯಿದು, ಸೇಮ್ ಅದೇ ಗಿಡಗಳಿದೆ. ಜಾವ ಹತ್ತಿ ಗಿಡ ಅಂತೆ, 40 ವರ್ಷ ವಯಸ್ಸಾಗಿದೆ ನೋಡಿ ಈ ಒಂದು ಮರಕ್ಕೆ. ಇದಕ್ಕೆ ಬೋನ್ಸಾಯಿ ಅಂತ ಕರೆಯೋದು. ನೋಡಿ, ಅದು ಕಾಣಿಸೋದೇ ಇಲ್ಲ 40 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು. ಅಲ್ಲೇನೇನೋ ಇಟ್ಟಿದ್ದಾರೆ ಗಿಡಗಳು ನೋಡಿ. ಇದೆಲ್ಲವೂ ಕೂಡ ಬೋನ್ಸಾಯಿ. ಆ್ಯಂಡ್ ಈ ಕಡೆ ನೋಡಿ, ಆ ಕಡೆ ಎಲ್ಲ ನೇಮ್ ಬರೆದಿದ್ದಾರೆ. ಒಟ್ಟು ಕೆಲವೊಂದು ಕಾಣಿಸ್ತದೆ, ಕೆಲವೊಂದು ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಎಲ್ಲವೂ ಕೂಡ ಬೋನ್ಸಾಯಿ ಗಿಡಗಳು. ಇಲ್ಲೇನೇನೋ ಇಟ್ಟಿದ್ದಾರೆ ನೋಡಿ, ಅಡಿಕೆಗಳು, ಡಿಫ್ರೆಂಟ್ ಟೈಪ್ ಆಫ್ ಅಡಿಕೆಗಳನ್ನು ಇಟ್ಟಿದ್ದಾರೆ. ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಖ್ಯಾತ ಸಾಹಿತಿಯಾದಂತಹ KP ಪೂರ್ಣಚಂದ್ರ ತೇಜಸ್ವಿಯವರ ಬದುಕು ಬರಹ ಕುರಿತ ತೇಜಸ್ವಿ ವಿಸ್ಮಯ ಅಂತ ಹೇಳಿ ಈ ಬಾರಿ ಥೀಮನ್ನು ಮಾಡಲಾಗಿದೆ. ಹಾಗೆ ಗಾಜಿನ ಮನೆಯಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ತೇಜಸ್ವಿಯವರ ನೆಚ್ಚಿನ ಕಾಡಿನ ಮಾದರಿಗಳನ್ನು ಕೂಡ ನಿರ್ಮಿಸಲಾಗಿದೆ. ಹಾಗೆ ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕೂಡ ಚಾಲನೆಯನ್ನ ನೀಡಲಾಗಿದೆ. ಹಾಗೆ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಒಟ್ಟಾರೆಯಾಗಿ 3 ಕೋಟಿ ವೆಚ್ಚವನ್ನು ಮಾಡಲಾಗಿದೆ. ಏನೇನೋ ಗಿಡಗಳೆಲ್ಲ ಇಟ್ಟಿದ್ದಾರೆ. ಆ ಕಡೆ ಮಶ್ರೂಮ್ಸು ಆ್ಯಂಡ್ ಕ್ರಾಪ್ಸ್ ಏನೇನು ಸಿಗುತ್ತೆ, ಕ್ಯಾಂಡಲು, ಹನಿ ಇದೆ, ಹೊಗೆ ತಿದ್ದೀನಂತೆ. ಜೇನನ್ನು ಹೇಗೆ ತಯಾರು ಮಾಡ್ತಾರಲ್ವ, ಸೊ ಜೇನು ಪೆಟ್ಟಿಗೆ, ತಡುವೆ ಜೇನು ಪೆಟ್ಟಿಗೆ, ಏನೋ ಸ್ಯಾಂಡಲ್ಸ್, ಮೈಸೂರು ಸ್ಯಾಂಡಲ್ ಸೋಪು, ಅಗರಬತ್ತಿ ಎಲ್ಲವನ್ನ ಇಟ್ಟಿದ್ದಾರೆ. ಇಟ್ಟಿದ್ದಾರೆ. ಎಲ್ಲ ಬಗೆಯ ರೋಸಸ್ ಇದೆ. ಬೇಳೆಗಳು, ಏನೋ ಬಾಳೆಹಣ್ಣು, ಕಮಲಾಪುರ ಕೆಂಪು ಬಾಳೆಹಣ್ಣು, ಹಾಗೆ ಕಪ್ಪು ನಿಂಬೆನಂತೆ ನೋಡಿ, ಕಪ್ಪು ನಿಂಬೆ, ನಾರ್ಮಲ್ ಇದು ನಾವು ಬಳಸುವ ನಿಂಬೆ, ಚೇಪೆಕಾಯಿ, ಹಾಗೆ ಬಾಳೆಹಣ್ಣು, ರೆಡ್ ಬನಾನಾ, ದಾಳಿಂಬೆ. ಸೊ ಇದೆಲ್ಲ ನಮಗೆ ಗೊತ್ತಿರೋದೆ. ಸೊ ಬೇಗ ಹೋಗೋಣ. ಹಾಗೆ ದಿನನಿತ್ಯ ಬಳಸುವಂತಹ ಇಲ್ಲಿ ಕೆಲವು ಬೀಜಗಳನ್ನು ಇಟ್ಟಿದ್ದಾರೆ. ಕಾಫಿ ಬೀಜಗಳು ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಕಾಫಿ ಬೀಜಗಳಿದೆ. ಹಾಗೆ ನೋಡ್ತಾ ಹೋದರೆ ನಮಗೆ ಇಲ್ಲಿ ಎಲ್ಲ ಸ್ಟಾಲ್ಗಳಿದೆ.
ಆ್ಯಂಡ್ ಗಿಡಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಂದ್ಬಿಟ್ಟು KP ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾಪನೆ ಅಂತ ಮಾಡಿದ್ದಾರೆ. ಒಳಗಡೆ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಭಾವಚಿತ್ರಗಳಾಗಿರ್ಬೋದು, ಅವರ ಬಾಲ್ಯದ ನೆನಪುಗಳಾಗಿರ್ಬೋದು. ಹಾಗೆ ನೋಡ್ತಾ ಹೋದರೆ ಇಲ್ಲಿ ಹುಳಗಳನ್ನು ಇಟ್ಟಿದ್ದಾರೆ. ಇದು ಯಾವ್ಯಾವ ಥರ ಹುಳಗಳನ್ನು ನೋಡಿ, ಆ್ಯಂಡ್ ಡಿಫ್ರೆಂಟ್ ಬಗೆಯ ಹುಳಗಳನ್ನು ಇಲ್ಲಿ ಅದಕ್ಕೆ ಪ್ರತಿಯೊಂದು ಹುಳಕ್ಕೂ ಕೂಡ ಏನು ಹೆಸರು ಅಂತ ಹೇಳ್ಬಿಟ್ಟು ಅದನ್ನು ಇಟ್ಟಿದ್ದಾರೆ. ಆ್ಯಂಡ್ ನೋಡಿ ಇಲ್ಲಿ ನೆಪಿಡೋ, ಜೆರಿಡೆ, ನೋಟೋನೆಕ್ಸೈಡೆ ಏನೋ ಇದೆ, ರೆಡುವಿಡೆ, ಸುಮಾರು ಹುಳಗಳಿದೆ. ಆ್ಯಂಡ್ ವಿಡಿಯೋವನ್ನು ನಾನು ತುಂಬ ಚೆನ್ನಾಗಿಡಿದೆ, ಬಟ್ ಇದು ಸ್ಲೋ ಮೋಷನ್ಗೆ ಹೊರಟೋಗಿದೆ. ಆ್ಯಂಡ್ ಇಲ್ಲಿ ನೋಡಿ ಕೆಲಸಗಾರ ನೊಣಗಳಂತೆ, ವರ್ಕರ್ ಬೀಸ್ ಅಂತ ಇದೆ. ತಡುವೆ ಜೇನು ಕುಟುಂಬ ವಿವಿಧ ಮಾದರಿ ಅಂತ ಏನೋ ಇದೆ ನೋಡಿ. ಆ್ಯಂಡ್ ಎಲ್ಲ ಜೇನು ಹುಳಗಳನ್ನು ಒಂದು ಪಿನ್ನಲ್ಲಿ ಚುಚ್ಚಿಬಿಟ್ಟು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಾಗೆ ಬೆಳೆಗಳನ್ನು ಬಾಧಿಸುವಂತಹ ಕೀಟ ಪೀಡೆಗಳು ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಒಂದಷ್ಟು ಕೀಟಗಳನ್ನೆಲ್ಲ ಹಿಡಿದು ಇದರ ಒಳಗಡೆ ಹಾಕಿದ್ದಾರೆ. ಬಹುಶಃ ರೈತರು ಬೆಳೆಯುವಂಥ ಎಲ್ಲ ಬೆಳೆಗಳನ್ನು ತಿಂದು ರೈತರಿಗೆ ನಷ್ಟವನ್ನು ಮಾಡುವಂಥ ಕೀಟಗಳು ಅಂತ ಅನಿಸುತ್ತೆ. ಕಾರ್ವಾಲೋ ಕಾದಂಬರಿ ಹಾರುವ ಓತಿ ಅಂತ ಏನೋ ಇದೆ ಇಲ್ಲಿ, ಏನೋ ಓತಿ ಇದೆಯಂತೆ ನೋಡಿ, ಗೊತ್ತಿಲ್ಲ. ಅಲ್ಲಷ್ಟೇ ಬರೀ ಅಲ್ಲಿ ಇದನ್ನು ಹಾಕಿದ್ದಾರೆ, ಒಂದು ಪೇಪರನ್ನು ಹಾಕಿ ಆ ಹೆಸರನ್ನು ಹಾಕಿದ್ದಾರೆ. ಇಲ್ಲಿ ನೋಡಿ ಬೇರೆ ಬೇರೆ ಜಾತಿಯ ಒಂದು ಬಟರ್ಫ್ಲೈಸನ್ನು ನೀವು ಇಲ್ಲಿ ನೋಡ್ತಾ ಹೋಗ್ತೀರಾ. ಬಗೆ ಬಗೆಯ ಬಣ್ಣದ ಬಗೆ ಬಗೆಯ ಚಿತ್ತಾರಗಳಲ್ಲಿ ಈ ಚಿಟ್ಟೆ ಹುಳಗಳನ್ನು ನೋಡ್ತಾ ಹೋಗ್ತೀರಾ. ನೋಡಿ ಅಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ಚಿಟ್ಟೆಗಳಿದೆ. ನೈಟ್ ರೈಡರ್ಸ್ ಅಂತ ಹಾಕಿದ್ದಾರೆ ಇಲ್ಲಿ. ಇಲ್ಲೊಂದಷ್ಟು ಚಿಟ್ಟೆಗಳಿದೆ, ಅದೆಷ್ಟೊಂದಿದೆ ನೋಡಿ. ನಾನು ಸ್ಪೀಡಲ್ಲಿ ಇಟ್ಬಿಟ್ಟಿದ್ದೀನಿ, ಬೇಗ ನಿಮಗೆ ತೋರಿಸ್ತಾ ಹೋದರೆ ಇದು ಇನ್ನೂ ಲೇಟ್ ಆಗ್ತಾ ಹೋಗುತ್ತೆ. ಹಾಗೆ ನೋಡ್ತಾ ಹೋದೆ, ಇಲ್ಲಿ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ಆ ಚಿಟ್ಟೆ. ಆ್ಯಂಡ್ ಎಲ್ಲ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೀವು ನೋಡ್ತಾ ಹೋಗಿ. ಆ್ಯಂಡ್ ಇಲ್ಲೇನೋ ಹಗೆಯುವ ಕಾಲುಗಳು ಅಂತ ಏನೋ ಹಾಕ್ಬಿಟ್ಟು ಒಂದಷ್ಟು ಹುಳಗಳನ್ನು ಇಟ್ಟಿದ್ದಾರೆ. ಈ ಮಿಡತೆ ಹುಳ ಇದೆ, ಜಿಗಿಯುವ ಕಾಲುಗಳು ಅಂತೆಲ್ಲ ಹೇಳಿ. ಆ್ಯಂಡ್ ಇಲ್ಲಿ ನೋಡಿ ಟೈಪ್ಸ್ ಆಫ್ ಲಾವಾ ಅಂತ ಏನೋ ಇದೆ, ಚಿಟ್ಟೆ ಹೇಗೆ ಹುಳುವಾಗಿ ಬದಲಾಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೀವು ನೋಡ್ತಾ ಹೋದರೆ ಪೂರ್ಣಚಂದ್ರ ತೇಜಸ್ವಿಯವರ ಬಾಲ್ಯದಲ್ಲಿ ಅವ್ರು ಹೇಗೆ ಕಾಣಿಸ್ತಾ ಇದ್ರು, ಅವರ ಕುಟುಂಬದ ಬಗ್ಗೆ, ಆ್ಯಂಡ್ ಹಾಗೆ ಕುವೆಂಪುರವರ ಬಗ್ಗೆ ಎಲ್ಲ ಭಾವಚಿತ್ರಗಳನ್ನು ಬಹಳ ಚೆನ್ನಾಗಿ ಇಲ್ಲಿ ಹಾಕಿದ್ದಾರೆ. ಎಲ್ಲ ಚಿತ್ರಗಳನ್ನು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇಲ್ಲಿ ನೋಡಿ ಅವರ ಕುಟುಂಬ ನೋಡಿ. ತೇಜಸ್ವಿಯವರು ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವ್ರು ಹೇಗೆಲ್ಲ ಇದ್ರು ಬಾಲ್ಯಾವಸ್ಥೆಯಲ್ಲಿ ಅಂತ ಹೇಳ್ಬಿಟ್ಟು ಆ ಎಲ್ಲ ಪಿಕ್ಚರ್ಸನ್ನು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವರ ಪೂರ್ತಿ ಕುಟುಂಬ, ಅವರ ತಂದೆ ತಾಯಿ ಕುವೆಂಪುರವರು, ಅವರ ಹೆಂಡತಿ, ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಈ ಒಂದು ಪಿಕ್ಚರಲ್ಲಿ ಇದ್ದಾರೆ ನೋಡಿ. ತೇಜಸ್ವಿಯವರು ಈ ಕಡೆ ಇದ್ದಾರೆ ನೋಡಿ, ರೈಟ್ ಸೈಡಲ್ಲಿ. ಕುವೆಂಪುರವರು ಹಾಗೆ ಅವರ ಧರ್ಮಪತ್ನಿ. ಹಾಗೆ ನೋಡ್ತಾ ಹೋಗಿ ತೇಜಸ್ವಿಯವರ ಎಲ್ಲ ಫೋಟೋಗಳನ್ನು ಇಲ್ಲಿ ಹಾಕಿದ್ದಾರೆ. ಅವರ ತಾಯಿ ಆಗಿರ್ಬೋದು, ಅವರ ಕುಟುಂಬ ಆಗಿರ್ಬೋದು, ಅವರು ಎಲ್ಲೆಲ್ಲಿ ಹೋಗ್ತಾಯಿದ್ರು, ಯಾವ ಸ್ನೇಹಿತರನ್ನು ಭೇಟಿ ಮಾಡ್ತಾಯಿದ್ರು, ಯಾವ್ಯಾವ ಜಾಗಕ್ಕೆ ಹೋಗ್ತಾಯಿದ್ರು, ಅವರ ಕುಟುಂಬದ ಬಗ್ಗೆ ಪೂರ್ತಿ ಡೀಟೈಲ್ ಆಗಿ ನೀಟಾಗಿ ಆ ಫೋಟೋಗಳನ್ನು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಜೊತೆಗೆ ನಮಗೂ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ನು ಸಿಗುತ್ತೆ KP ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ. ನಮಗೆ ಎಲ್ಲ ಫೋಟೋಗಳನ್ನು ನೋಡ್ತಾ ಹಾಗೆ ಆ ಫಲಕಗಳನ್ನು ಓದ್ತಾ ಇದ್ದರೆ ಇದು ನೋಡಿ ಅವರ ಕುಟುಂಬ, ಪೂರ್ಣಚಂದ್ರ ತೇಜಸ್ವಿಯವರು, ಅವರ ಇಬ್ಬರು ಮಕ್ಕಳು ಹಾಗೆ ಅವರ ಹೆಂಡತಿ. ಈ ಕಡೆ ಆ ಕಡೆ ಇರೋದು ಅವರ ಅಳಿಯಂದಿರು. ಅವ್ರಿಗೆ ಮದುವೆ ಆಗಿದೆ, ಇಬ್ಬರು ಹೆಣ್ಮಕ್ಳಿಗೂ ಮದುವೆ ಆಗಿದೆ. ಸೊ ಅವರ ಅಳಿಯಂದಿರಿದು. ಆ್ಯಂಡ್ ಅವರಿದ್ದಂಥ ಮನೆ ಅಂತ ಅನಿಸುತ್ತೆ ಇದು, ಆ ಕುವೆಂಪುರವರ ಮನೆ. ಇಲ್ಲಿ ನೋಡಿ ಅವರ ಇಬ್ಬರು ಹೆಣ್ಮಕ್ಳು ಚೆನ್ನಾಗಿದ್ದಾರೆ. ಅವರು ಮಗಳಿಗೆ ಮದುವೆ ಆಗಿರೋದು, ಮೊದಲನೇ ಮಗಳಿಗೆ ಮದುವೆ ಆಗಿರೋ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇದು ಅವರ ಮನೆ, ಚೆನ್ನಾಗಿದೆ ಅವರ ಫ್ಯಾಮಿಲಿ ಫೋಟೋಸು ಎಲ್ಲನೂ. ಆ್ಯಂಡ್ ಇಲ್ಲಿ ಪೂರ್ತಿಯಾಗಿ ಇನ್ನೂ ಹಾಗೆ ಈ ಪೇಪರಲ್ಲಿ ಏನೇನು ಅವ್ರ ಬಗ್ಗೆ ಬಂದಿದೆಯೋ ಪ್ರತಿಯೊಂದನ್ನು ಹಾಕಿದ್ದಾರೆ. ಎಲ್ಲವನ್ನು ತೋರಿಸ್ತಾ ಕೂತ್ಕೊಂಡ್ರೆ ಸಮಯ ಆಗೋಗುತ್ತೆ. ನೀವು ಸ್ವಲ್ಪ ಬಿಡುವನ್ನು ಮಾಡಿಕೊಂಡು
ನೀವು ಒಮ್ಮೆ ಹೋಗ್ಬಿಟ್ಟು ಬನ್ನಿ, ನಿಮಗೂ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಎಲ್ಲ ವಿಚಾರಗಳನ್ನು ತಿಳಿಸಿ ಹೇಳಬೇಕು ಸಾಹಿತಿಗಳ ಬಗ್ಗೆ. ತೇಜಸ್ವಿಯವರ ಈ ರೀತಿ ಭಾವಚಿತ್ರಗಳನ್ನು ಅಲ್ಲಲ್ಲೇ ಇಟ್ಟಿದ್ದಾರೆ. ನಾವು ಕೂಡ ಕೂತ್ಕೊಂಡು ಫೋಟೋಗಳನ್ನು ಹಿಡಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಾಲ್ಯದಲ್ಲೆಲ್ಲ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಫಸ್ಟು ಏನು ಮಾಡಿದೆ, ಅದು ಸ್ಲೋ ಮೋಷನ್ಗೆ ಹೊರಟೋಗಿದೆ. ಆ ವಿಡಿಯೋ ತುಂಬ ಮಾಡಿದೆ, ಬಟ್ ಅದೆಲ್ಲ ಫುಲ್ಲು ಸ್ಲೋ ಮೋಷನ್ಗೆ ಹೊರಟೋಗಿದೆ. ಆ್ಯಂಡ್ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕುವೆಂಪುರವರ ಕುಟುಂಬ. ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಈಗ ನೀವು ನೋಡ್ತಾ ಇದ್ರಲ್ವಾ, ನಿವೃತ್ತರ ಮನೆ, ತೇಜಸ್ವಿಯವರ ಪ್ರತಿಷ್ಠಾಪನದ ಘಟಕ, ಜೇನು ಹುಳಗಳು, ಹಾಗೆ ಬಣ್ಣದ ಚಿಟ್ಟೆಗಳು, ಕಪ್ಪೆ, ಜೇರುಡೆ ಮತ್ತು ಬಸವನ ಹುಳುಗಳನ್ನು ಕೂಡ ಈ ಒಂದು ಪ್ರದರ್ಶನದಲ್ಲಿ ನೀವು ನೋಡಬಹುದು. ಹಾಗೆ ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರತಿನಿತ್ಯವೂ ಸಂಜೆ 5ರಿಂದ 7ರವರೆಗೆ ಈ ಮಳಿಗೆಗಳ ಪಕ್ಕದ ಹುಲ್ಲು ಹಾಸಿಗಳ ಮೇಲೆ ತನ್ನ ತೇಜಸ್ವಿ, ಕಾರ್ಮೋಲೋ, ಜುಗಾರಿ, ಕ್ರಾಸ್ ಸೇರಿದಂತೆ ತೇಜಸ್ವಿಯವರ ಪ್ರಸಿದ್ಧ ನಾಟಕಗಳು, ಸಿನಿಮಾ, ಸಾಹಿತ್ಯ ಕುರಿತಾದ ಸಂವಾದಗಳನ್ನು ಕೂಡ ನಡೆಸಲಾಗುತ್ತೆ. ಜೊತೆಗೆ ಅವರು ಬರೆದಂಥ ಪುಸ್ತಕಗಳಾಗಿರ್ಬೋದು, ಆ ಎಲ್ಲ ಪುಸ್ತಕಗಳನ್ನು ಮಾರಾಟಕ್ಕೆ ಹಾಗೆ ಪ್ರದರ್ಶನಕ್ಕೆ ಕೂಡ ಈ ಬಾರಿ ಇಡಲಾಗಿದೆ. ಒಳಗಡೆ ನಾವು ಹೋಗ್ತಾ ಇದ್ದಾಗೆ ನಮಗೆ ಇಲ್ಲಿ ಆನೆ ನೋಡಿ ಹೂನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ರೆಡ್ ರೋಸನ್ನು ಬಳಸಿದ್ದಾರೆ, ತುಂಬ ಚೆನ್ನಾಗಿ ಇಲ್ಲಿ ಬರೀ ರೋಸಿಂದ ಆನೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಗಿಡಗಳನ್ನು ಇಟ್ಟಿದ್ದಾರೆ. ಯಾವ್ಯಾವ ಗಿಡ ಏನೇನು ಅನ್ನೋದನ್ನು ಕೂಡ ಅಲ್ಲಿ ಬೋರ್ಡ್ಗಳನ್ನು ಇಟ್ಟಿದ್ದಾರೆ. ನೋಡಿ, ನಿಮಗೆ ಇದನ್ನು ತೋರಿಸ್ತಾ ಹೋದರೆ ಲೇಟ್ ಆಗುತ್ತೆ. ತಂಬಿಟ್ಟು ಕಾರೇನಂತೆ, ಆಡು ಮುಟ್ಟದ ಬಳ್ಳಿ ಆ್ಯಂಡ್ ಏನೇನೋ ಇದೆ ನೋಡಿ ಅಲ್ಲಿ. ಹಾಗೆ ಇಲ್ಲಿ ಹಟ್ನ ರೀತಿನಲ್ಲಿ ಮಾಡಿದ್ದಾರೆ. ಸೋಲಿಗ ಟ್ರಿಬಲ್ ಹಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನೇನೋ ಕಪಿ ಕಂಬಳ ಅಂತ ಹೇಳ್ಬಿಟ್ಟು ಏನೇನೋ ಹಣ್ಣುಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಕಣ್ಣಿಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಕ್ಯಾಮ್ರಾಗೆ ಏನು ಕಾಣಿಸ್ತಿದೆಯಾ ಗೊತ್ತಿಲ್ಲ, ಬಟ್ ಆ ಕಡೆ ಎಲ್ಲ ಗಿಡಗಳನ್ನು ಇಟ್ಟಿದ್ದಾರೆ. ಅಲ್ಲಲ್ಲೇ ಈ ರೀತಿ ಹನಿ ಬೀಗಳನ್ನು ನೀವು ನೋಡ್ಬೋದು. ಚೆನ್ನಾಗಿ ಮಾಡಿ. ಇಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಮೆಗಳನ್ನು ಇಟ್ಟಿದ್ದಾರೆ ಅಲ್ಲಿ ನೋಡಿ. ಆ್ಯಂಡ್ ಇಲ್ಲಿ ಬಟರ್ಫ್ಲೈನಲ್ಲಿ ಹೂನಲ್ಲಿ ಬಟರ್ಫ್ಲೈನ ಮಾಡಿದ್ದಾರೆ, ಹನಿ ಬೀ ಮಾಡಿದ್ದಾರೆ. ಹನಿ ಬಿ, ಆ ಕಡೆ ಚಿಟ್ಟೆ ಇದೆ ನೋಡಿ. ಇದು ಬಂದು ಗ್ಲಾಸ್ ಹೌಸ್. ಆ್ಯಂಡ್ ಹಾಗೆ ಹೋದರೆ ನೋಡಿ, ಆ್ಯಂಡ್ ಈ ಕಡೆ ಚೆನ್ನಾಗಿರುತ್ತೆ ಯಾವಾಗ್ಲೂ. ಹಾಗೆ ಸ್ಟಾಲ್ಗಳು ಕೂಡ ಇರುತ್ತೆ, ಅದೆಲ್ಲ ಫುಲ್ಲು ಸ್ಟಾಲ್. ಆ್ಯಂಡ್ ನೋಡಿ ನವಿಲು ಹಾಗೆ ಹೂಗಳಿಂದ ಕಂಗೊಳಿಸ್ತಾ ಇದೆ ಇಲ್ಲಿ. ಆ್ಯಂಡ್ ನೋಡಿ ಆ ಕಡೆ ಹಾರ್ಟ್ ಶೇಪಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೋಡಿ ಇಲ್ಲಿ ಹಾರ್ಟ್ ಶೇಪಲ್ಲಿ ಜಾಗದಾಗ ಕಾಣಿಸ್ತಾ ಇದೆ. ಆ್ಯಂಡ್ ನೋಡಿ ಇಲ್ಲಿ ಆ ಕಡೆ ತೇಜಸ್ವಿಯವರ ಫೋಟೋಸು ಅಲ್ಲಲ್ಲೇ ನೀವು ನೋಡ್ಬೋದು. ಹಾಗೆ ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಭದ್ರತೆಗೋಸ್ಕರ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆ್ಯಂಡ್ ನೋಡಿ ಹಾಗೆ ಬಗೆ ಬಗೆಯ ಹೂಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಈ ಬಾರಿ ಹೆಚ್ಚು ಹೂಗಳೆಲ್ಲ ಇಲ್ಲೇ ಬೆಳೆದಿರೋಂಥ ಲಾಲ್ಬಾಗ್ನಲ್ಲೇ ಬೆಳೆದಿರುವಂಥ ಹೂಗಳನ್ನು ಹೆಚ್ಚಾಗಿ ಬಳಸಿದ್ದಾರೆ. ಬನ್ನಿ, ಗ್ಲಾಸ್ ಹೌಸ್ ಇಲ್ಲೇ ಇದೆ, ಹೋಗೋಣ. ಪ್ರತಿ ವರ್ಷವೂ ಕೂಡ 2 ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗುತ್ತೆ. ಒಂದು
ಜನವರಿ ರಿಪಬ್ಲಿಕ್ ಡೇ ದಿನ, ಹಾಗೆ ಸ್ವತಂತ್ರ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಎಂದು. ಬನ್ನಿ ಒಳಗಡೆ ಹೋಗೋಣ. ಎಷ್ಟು ಚೆನ್ನಾಗಿ ಆಚರಣೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಡೈನೋಸರ್ನ ಆಕೃತಿನಲ್ಲಿ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ಹಣ್ಣುಗಳ ಈ ಸಿಪ್ಪೆಯಿಂದ ಮಾಡಿದ್ದಾರೆ. ಹಾಗೆ ಹಾಸ್ಪಿಟಲ್ ವ್ಯವಸ್ಥೆ ಕೂಡ ಇದೆ ಎಮರ್ಜೆನ್ಸಿಗೋಸ್ಕರ, ತುಂಬ ಚೆನ್ನಾಗಿದೆ. ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಲ್ಲೇ ಹಾಸ್ಪಿಟಲ್ಗಳನ್ನು ಓಪನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಜೇನು ಸಾಕಣೆ, ಹಾಗೆ ಕೃಷಿ ಹೊಂಡ ಏನೋ ಮಾಡಿದ್ದಾರೆ. ಇಲ್ಲಿ ಎರೆಹುಳು ಘಟಕ, ಆ ಕಡೆ ನೋಡಿ ಅಣಬೆ ಮಾಡಿದ್ದಾರೆ ಒಳಗಡೆ. ನೋಡಿ ವಾಟರ್ ಫಾಲ್ಸ್. ಇಲ್ಲಿ ತೋಟಗಾರಿಕೆ ತರಬೇತಿ ಕೇಂದ್ರ ಲಾಲ್ಬಾಗ್ ಅಂತ ಹಾಕಿದ್ದಾರೆ. ಆ್ಯಂಡ್ ಇದ್ರ ಒಳಗಡೆ ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ಸ್ ಇಟ್ಟಿದ್ದಾರೆ. ಈ ಬಾಟಲ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪಾರ್ಕ್ನ ಒಳಗಡೆ ಓಡಾಡ್ತಾ ಇದ್ರೆ ತಣ್ಣಗಿದೆ. ಆಚೆ ಬಿಸಿಲು ನತ್ತಿಗೆ ಏರ್ತಾ ಇದೆ ಬಿಸಿಲು. ಆ್ಯಂಡ್ ಮಕ್ಕಳು, ಶಾಲಾ ಮಕ್ಕಳೆಲ್ಲ ನೋಡಿ ಯಾವ ರೀತಿನಲ್ಲಿ ಬಂದು ಕುತ್ಕೊಂಡಿದ್ದಾರೆ ಇಲ್ಲಿ ನೋಡಿ. ಇಲ್ಲೆಲ್ಲ ಬರೀ ತೇಜಸ್ವಿಯವರ ರಿಲೇಟೆಡು ಕಾದಂಬರಿಗಳು, ಅವರು ಕುವೆಂಪುರವ್ರದ್ದು ಅವರ ಸಾಹಿತ್ಯ ಇದಗಳನ್ನೆಲ್ಲ ಇಲ್ಲಿಟ್ಟಿದ್ದಾರೆ. ಆ್ಯಂಡ್ ಆ ಕಡೆ ನೋಡಿ ಅಲ್ಲೊಂದು ಆನೆ, ಮರದಲ್ಲಿ ಇಲ್ಲೊಂದು ಆನೆ ಮಾಡಿದ್ದಾರೆ. ಆ್ಯಂಡ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ಅಲ್ಲೆಲ್ಲ ಅವರ ರಿಲೇಟೆಡ್ ಸಾಹಿತ್ಯಗಳನ್ನು, ಅಲ್ಲಿ ಫುಲ್ಲು ಫೋಟೋಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಎಲ್ಲ ಹಾಗೆ ಇದೆ. ಆ್ಯಂಡ್ ಪಕ್ಷಿಗಳದು ಆ ಕಡೆಲ್ಲ ಬರೀ ಫೋಟೋಸ್ ಇದೆ. ಆ್ಯಂಡ್ ಕ್ರೋಶದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ಸ್. ಇಲ್ಲ ಅದು. ಆ್ಯಂಡ್ ಆ ಕಡೆ ಎಲ್ಲ ಬರೀ ಸ್ಟಾಲ್ಗಳೇ ಇದೆ. ಸೊ ನಾವೀಗ ಗ್ಲಾಸ್ ಹೌಸ್ಗೆ ಹೋಗೋಣ. ಎಲ್ಲ ಕಡೆಯೂ ಕೂಡ ಬಹಳಷ್ಟು ಸ್ಟಾಲ್ಗಳಿದೆ. ಈಗೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಸಮಯ ಆಗೋಗುತ್ತೆ. ಸೊ ಬನ್ನಿ ನಾವೀಗ ಆ ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ, ಅಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ವಾಟರ್ ಫಾಲ್ಸ್, ಅಲ್ಲಿ ನೋಡಿ ಕಪ್ಪೆ ಇದೆ. ಇಲ್ಲಿ ತೇಜಸ್ವಿಯವರ ಒಂದು ಚಿತ್ರ ಇದೆ. ಆ್ಯಂಡ್ ಇಲ್ಲಿ ನೋಡಿ ಡೈನಾಸರ್ ಟೈಪಲ್ಲಿ. ಇದು ಯಾವ ಇದರಲ್ಲಿ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಬರೀ ಲೀವ್ಸು ಅದು ಇದು ಅಂತೆಲ್ಲ ಇದೆ. ಖ್ಯಾತ ಸಾಹಿತಿ KP ಪೂರ್ಣಚಂದ್ರ ತೇಜಸ್ವಿಯವರ ವೈಭವವನ್ನು ಹೂವಿನ ಲೋಕದಲ್ಲಿ ಈ ಬಾರಿ ಅನಾವರಣಗೊಳಿಸಲಾಗಿದೆ. ತೇಜಸ್ವಿ ವಿಸ್ಮಯ ಎಂಬುದು ಈ ಬಾರಿಯ ಮುಖ್ಯ ವಿಷಯವಾಗಿದ್ದು, ನಗರದ ಪ್ರಮುಖ ಸಾಂಸ್ಕೃತಿಕ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಈ ಒಂದು ಕಾರ್ಯಕ್ರಮ ಆಕರ್ಷಕ ಥೀಮ್ಗಳಲ್ಲಿ ಕೂಡ ಈ ಬಾರಿ ವೀಕ್ಷಕರಿಗೆ ನೋಡಲು ಸಿಗುತ್ತೆ. ಇಲ್ಲಿ ನೋಡಿ ಗ್ಲಾಸ್ ಹೌಸ್ನಲ್ಲಿ ಫಲಕಗಳನ್ನು ಎಲ್ಲ ಕಡೆಯೂ ಕೂಡ ತೇಜಸ್ವಿಯವರ ಒಂದು ಜೀವಗಾಥೆ, ಹಾಗೆ ಅವರ ಸಾಹಿತ್ಯದ ಬಗ್ಗೆ ಪ್ರತಿಯೊಂದು ವಿಚಾರಗಳನ್ನು ಹಾಕಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅವರ ವಂಶಾವಳಿಯನ್ನು ಹಾಕಿದ್ದಾರೆ, ಕುವೆಂಪುರವರ ಪೂರ್ತಿ ವಂಶಾವಳಿಯನ್ನು ಹಾಕಿದ್ದಾರೆ. ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆಯಲ್ವೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಗ್ಲಾಸ್ ಹೌಸಲ್ಲಿ ನೀವು ಈ ರೀತಿ ಫಲಕಗಳನ್ನು ನೋಡ್ತಾ ಹೋಗ್ತೀರಾ. ನೋಡಿ ಇಲ್ಲಿ KPC ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ, ಅವರ ಹೆಸರು, ಹಾಗೆ ಅವರ ಜನನ ಯಾವಾಗಾಗಿದ್ದು 4 ಗಂಟೆ 8ನೇ ಸೆಪ್ಟೆಂಬರ್ 1938ರಲ್ಲಿ. ಹಾಗೆ ಅವರ ತಾಯಿ ಬಂದ್ಬಿಟ್ಟು DR ಹೇಮಾವತಿ. ಪೂರ್ತಿ ಡೀಟೇಲ್ಸ್ ಇದೆ. ಸ್ಕ್ರೀನ್ಶಾಟನ್ನು ತಗೊಂಡು ಬೇಕಾದರೆ ನೀವು ಓದ್ಕೊಳ್ಳಿ.
ಆ್ಯಂಡ್ ಇದನ್ನೆಲ್ಲ ಓದ್ಕೊಳ್ತಾ ಕೂತ್ಕೊಂಡ್ರೆ ನಮಗೂ ಕೂಡ ಬಹಳಷ್ಟು ಸಮಯ ಬೇಕಾಗುತ್ತೆ. ಹಾಗಾಗಿ ಬರೀ ಹೂಗಳನ್ನು ತೋರಿಸ್ತಾ ನಿಮಗೆ ಮುಂದೆ ಹೋಗ್ತಾ ಇರ್ತೀನಿ. ಈ ಬಾರಿ ಹೆಚ್ಚು ಶಾಮಂತಿ ಹೂಗಳನ್ನು ಬಳಸಲಾಗಿದೆ. ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ವಿವಿಧ ಬಗೆಯ ಹೂಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಅದರಲ್ಲೂ 95ಕ್ಕೂ ಹೆಚ್ಚು ಬಗೆಯ ಹೂಗಳು ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಮತ್ತು ಡಾರ್ಜಿಲಿಂಗ್ ಗಳಿಂದ ಇಲ್ಲಿ ಸಂಗ್ರಹಿಸಲಾಗಿದೆ. ಒಟ್ಟಾರೆ 32 ಲಕ್ಷ ಹೂಗಳನ್ನು ಇಲ್ಲಿ ತೇಜಸ್ವಿಯವರ ಕಲಾ ಪಯಣಕ್ಕಾಗಿ ಲಾಲ್ಬಾಗನ್ನು ಶೃಂಗಾರ ಮಾಡಲಾಗಿದೆ. ಇವುಗಳಲ್ಲಿ 27 ಲಕ್ಷ ಹೂಗಳು ಲಾಲ್ಬಾಗ್ನಲ್ಲಿ ಬೆಳೆದಂತಹ ಹೂಗಳಾಗಿರುತ್ತೆ. ಲಾಲ್ಬಾಗ್ನಲ್ಲಿ ಬೆಳೆದಂತಹ ಹೂಗಳು ಸೇರಿದಂತೆ ಹೊರ ರಾಜ್ಯಗಳಿಂದ ಹೂಗಳನ್ನು ತರಿಸಿ ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ. ಸೊ ಈ ಒಂದು ವಿಡಿಯೋ ಮತ್ತೆ ಮುಂದುವರಿಯುತ್ತೆ. ಭಾಗ 2 ಬರುತ್ತೆ. ಗ್ಲಾಸ್ ಹೌಸ್ನಲ್ಲಿ ಏನೆಲ್ಲ ಇದೆ ಆ್ಯಂಡ್ ಮಿಸ್ ಮಾಡ್ದಿರ ಈ ವಿಡಿಯೋವನ್ನು ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.